ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ನನ್ನೆಲ್ಲ ಪ್ರೀತಿಯ ಪತ್ರಕರ್ತರೇ, ಆತ್ಮೀಯರೇ, ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಪತ್ರಕರ್ತರೆಲ್ಲರೂ, ಎಲ್ಲ ಚಾನೆಲ್ಗಳವರು, ಎಲ್ಲ ಪ್ರಿಂಟ್ ಮೀಡಿಯಾದವರು ನನ್ನ ಮಾತಾಡಬೇಕು, ನನ್ನ ಅಭಿಪ್ರಾಯ ತಗೊಬೇಕು ಅಂತೇಳಿ ಸತತವಾಗಿ ರಾತ್ರಿ ಸುಮಾರು ತಡರಾತ್ರಿವರೆಗೂ ಪ್ರಯತ್ನ ಮಾಡ್ತಿದ್ರಿ. ನಿಮ್ಮ ಕಾಳಜಿಗೆ, ನಿಮ್ಮ ಪ್ರೀತಿಗೆ ನಿಜಕ್ಕೂ ಧನ್ಯವಾದಗಳು. ಏನಂತಂದ್ರೆ ನನಗೂ ಸಹ ನಿನ್ನೆ ಏನಾಗಿತ್ತು, ಯಾಕಾಗಿದೆ, ಏನು ಸಂಪೂರ್ಣ ಮಾಹಿತಿ ಇಲ್ಲದೆ ಇದ್ದಿಂದ ನಾನು ಯಾರಿಗೂ ಏನು ಜಾಸ್ತಿ ಪ್ರತಿಕ್ರಿಯೆ ಕೂಡ ಹೋಗಲಿಲ್ಲ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ. ಯಾಕೆಂತಂದ್ರೆ ನನಗೇನು ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ, ನನ್ನ ರಾಜ್ಯ ನಾಯಕರು ಹೇಳಿರೋ ಪ್ರಕಾರ, ಒಂದಷ್ಟು ಗೊಂದಲಗಳ ಕಾರಣಕ್ಕೆ ನನ್ನ ಜಿಲ್ಲಾಧ್ಯಕ್ಷ ನೇಮಕಾತಿ ಏನಾಗಿತ್ತು ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಏನು ಪಕ್ಷದ ಕಾನೂನು ಕಾಯ್ದೆ ಪ್ರಕಾರ ಪ್ರೋಸೆಸ್ ಮಾಡಿ ಮುಂದಿನ ಒಂದು ನಿರ್ಧಾರವನ್ನ ನನ್ನ ಪಕ್ಷದ ನಾಯಕರು ತಗೊಳ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತಿರುವಂತಹ ವಿಷಯ. ಅದಕ್ಕೆ ಏನು ಪಕ್ಷ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ತಗೊಂಡ್ರೂ ಸಹ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೂ ರೆಡಿ, ಕಾರ್ಯಕರ್ತನಾಗಿ ನನ್ನ BJP ಪಕ್ಷಕ್ಕೆ ನಾನು ಕೆಲಸ ಮಾಡೋದಕ್ಕೂ ಸಹ ಸಿದ್ಧ ಇರ್ತೀನಿ. ಆ ಒಂದು ವಿಷಯನ ತಮ್ಗೆ ಹೇಳ್ಬೇಕಿತ್ತು. ಇವತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದೆ. ಸರ್, ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಸುಧಾಕರ್ ಅವರ ಪಾತ್ರ ಇದೆ ಇದರಲ್ಲಿ ಅಂತ. ನೋಡಿ, ಈಗ ಸುಧಾಕರ್ ಅವರ ಪಾತ್ರ 100% ಇದೆ. ಸುಧಾಕರ್ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮಂಥ ಯುವಕರು, ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂಥವರು, ಪಕ್ಷದ ಆಯಾ ಕಠಿಣ ಸ್ಥಳಗಳಲ್ಲಿ ಕೆಲಸ ಮಾಡೋದು ಈಗಲಿಂದ ಅಲ್ಲ, ಅವರು ರಾಜಕೀಯಕ್ಕೆ ಬಂದಾಗಿಂದಲೂ ಸಹ ಅವರು ಯಾವುದೇ ಪಕ್ಷದಲ್ಲಿದ್ದರು ಅದನ್ನು ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಅದನ್ನು ಮೀರಿ ನನ್ನ ಪಕ್ಷದಲ್ಲಿ ಅವರಿಗೆ ಬುದ್ಧಿ ಹೇಳಿ ಈ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಸಹ ಅವರು ಇನ್ನೂ ತಮ್ಮ ಹಳೆ ಚಟವನ್ನು ಬಿಟ್ಟಿಲ್ಲ. ಅವರಿಗೆ ಯಾವುದೇ ಒಂದು ವ್ಯಕ್ತಿ ಏನಾದರೂ ಒಂದು ಸ್ವಲ್ಪ ಬುದ್ಧಿವಂತ ಇದ್ದಾನೆ, ಸಮಾಜದಲ್ಲಿ ಜನಗಳ ಮಧ್ಯೆ ಹೋಗಿ ಕೆಲಸ ಮಾಡ್ತಾನೆ, ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಆ ಯುವಕನಿಗೋ ಆ ವ್ಯಕ್ತಿಗೋ ಬೇರೆ ರೀತಿಯ ಅವಕಾಶ ಇದೆ ಅಂತಂದಾಗ ಸುಧಾಕರ್ ಅವ್ರಿಗೆ ಅವರ ಮನಸ್ಸು ತುಂಬ ಬಲಹೀನ ಇದೆ. ಅವ್ರಿಗೆ ಸಂದೇಹಗಳು ಮತ್ತು ಭಯ ಜಾಸ್ತಿ ಇದೆ. ಮತ್ತು ಯಾರನ್ನು ಕಂಡ್ರೂ ಅಸೂಯೆ ಪಡುವಂತಹ ಒಬ್ಬ ಅವ್ರಿಗೆ ಇನ್ಬಿಲ್ಟ್ ಕ್ಯಾರೆಕ್ಟರ್ ಇದೆ. ನಾನು ಅವ್ರನ್ನ ಪಾಪ ಅಂತಲೇ ಹೇಳ್ತಾ ಇದ್ದೀನಿ. ಅಂತಹ ಒಂದು ವ್ಯಕ್ತಿಗೆ ಈ ರೀತಿಯ ಒಂದು ಭಯದ ವಾತಾವರಣ ಅವರೇ ಕ್ರಿಯೇಟ್ ಮಾಡಿಕೊಂಡಾಗ ಈ ರೀತಿಯ ಒಂದು ಸಿಚುಯೇಷನ್ನ ಕ್ರಿಯೇಟ್ ಮಾಡುವಂತಹ ಕೆಲಸನ ಅವರು ಇವತ್ತಿಂದ ಅಲ್ಲ ಆವತ್ತಿಂದನೂ ಸಹ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಜಿಲ್ಲಾಧ್ಯಕ್ಷ ಆದಮೇಲೂ ಸಹ ಏನೇನು ಬೆಳವಣಿಗೆಗಳಾಯಿತು, ಇದ್ದಕ್ಕಿದ್ದಂತೆ ನನ್ನ ಪಕ್ಷದ ಏನು ಕಾನೂನು, ನನ್ನ ಪಕ್ಷದ ಚೌಕಟ್ಟನ್ನು ಬಿಟ್ಟು ಅವರು ಒಂದು ಜಿಲ್ಲಾಧ್ಯಕ್ಷ ಪದವಿ ಆದ ತಕ್ಷಣ ಪ್ರೆಸ್ ಮೀಟ್ ಮಾಡಿ ನನ್ನ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ದು, ನನ್ನ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡಿದ್ದು, ನನ್ನ ಪಕ್ಷದ ಪ್ರತಿಯೊಬ್ಬರು ನನ್ನ ಪಕ್ಷದ ವಿರುದ್ಧ ಮಾತಾಡಿದ್ದು ಅಂತಂದರೆ ಅದು ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ಸಹ ಮಾತಾಡಿದ್ದು ಅನ್ನೋದು ನನ್ನ ಭಾವನೆ. ಅಂತಹ ಕೆಲಸವನ್ನು ಸುಧಾಕರ್ ಅವರು ತುಂಬ ವಿಚಲಿತರಾಗಿ ತಮ್ಮ ಏನು ಒಂದು ವೀಕ್ ಮೈಂಡ್ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಿರ ಪಾಪ ಅವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸನ ಮಾಡಿದ್ದಾರೆ. ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನನ್ನ ಪಕ್ಷ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡುತ್ತೆ. ನಾವು ಯಾರೋ ಒಬ್ಬರನ್ನ ಏನೋ ಒಂದು ಸಣ್ಣ ಒಂದು ಅಡೆತಡೆ ಆಗಿದೆ ಅಂದಿದ ತಕ್ಷಣ ನನ್ನ ಪಕ್ಷ ಸಹ ವೀಕ್ ಅಲ್ಲ, ನನ್ನೂ ಸಹ ಯಾರೂ ನನ್ನ ಬಿಟ್ಟುಕೊಟ್ಟಿಲ್ಲ. ನನ್ನ ಪಕ್ಷದ ಎಲ್ಲ ಹಿರಿಯರು ನನ್ನ ಜೊತೆ ನಿಂತಿದ್ದಾರೆ. ಅವ್ರಿಗೂ ಸಹ ಎಲ್ಲರಿಗೂ ನೋವಾಗಿದೆ ಈಗ ಆಗಿರೋ ವಿದ್ಯಮಾನ. ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ
ಸಾಗರೋಪಾದಿಯಲ್ಲಿ ನನಗೆ ಬರ್ತಿರೋ ಮೆಸೇಜಸ್ಸು, ನನಗೆ ಬರ್ತಿರೋ ಕಾಲ್ಸು, ನಾನು ನಿಜಕ್ಕೂ ಧನ್ಯವಾದ ಹೇಳ್ತೀನಿ ಸುಧಾಕರ್ ಅವ್ರಿಗೆ. ನನಗೆ ಇಷ್ಟೊಂದು ಬೆಂಬಲ ಇದೆ, ನನಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ತೋರಿಸ್ಕೊಟ್ಟ ನನ್ನ ಸುಧಾಕರ್ ಅವ್ರಿಗೆ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.